ಮುಚ್ಚು ಬಾಯಿ ಹುಚ್ಚು ಸುಳಿ. ಮಕ್ಕಳಿಗೆ ಪಾಠ ಹೇಳೋ ಗುರು ನೀನೊಂದು ಗೌರವದಿಂದ ಕೇಳಿದ್ರೆ ಗರ್ವದಿಂದ ಮಾತನಾಡುವೆ ಬಂಡೆಯನ್ನೇ. ಏನಂದೆ ನೀನು? ನೀನು ನಿನ್ನನ್ನು ನನ್ನ ಮೈ ಸೇರಿಸೋದು ನನ್ನ ಕಾಲಿಗೆ ಚಪ್ಪಲಿ ಮಾಡಿಸೋದನಾ? ಬಾರಲೇ ಬಾ. ನಿನ್ನ ಅಷ್ಟೇ ಅಲ್ಲ, ಇಡೀ ಊರಿಗೆ ಅವರೇ ಬಂದ್ರು, ನಾನಿನ್ನನ್ನು ಬಿಡೋದಿಲ್ಲ. ನಾನಿನ್ನ ಬಿಡಲಾರೆ. ನೋಡು ದಿಟ್ಟ ವೀರ ಪಡೆಯ ನೋಡು, ದಂಡು ದಾಡಿ ನಡುವೆ ಕೂಡ ದಂಡು ಗಲಿಯ ಬಿರುಸು ನೋಡು, ದಂಗೆ ಎದ್ದು ದಂಗು ಬಡಿಸು ಬೆಂಕಿ ಚೆಂಡಿನಾದ ನೋಡು, ಪಟ್ಟದಲ್ಲಿ ಬೆವರು ಸುರಿಸಿ ಕೋಟೆ ಕಟ್ಟೋ ದೊರೆಯ ನೋಡಯ್ಯ, ಇವರಿದ್ದ ಕಡೆಯಲ್ಲ. ಈ ನೀಲಕಂಠ ದೇಸಾಯಿ ತಾಲೂಕಿನ ಎಮ್ಮೆಲ್ಯೆ. ದೊಡ್ಡೇ ದೊಡ್ಡಪ್ಪ ವಿದ್ಯಾಧರಪ್ಪ ಅಂತ ಹೇಳುತ್ತಾರಲ್ಲ ಈ ಜನ. ಈ ನೀಲಕಂಠ ದೇಸಾಯಿ ಅದನ್ನೆಲ್ಲ ಸುಳ್ಳು ಮಾಡಿ ನನ್ನ ಹಣದಿಂದ ವಿದ್ಯಾವಂತರನ್ನು ಖರೀದಿ ಮಾಡಿದೆ, ಬುದ್ಧಿವಂತರನ್ನು ಖರೀದಿ ಮಾಡಿದೆ. ನಾನು ಈ ಎಲೆಕ್ಷನ್ ಖರ್ಚು ಮಾಡಿದ ಹಣ ಎಷ್ಟು ಗೊತ್ತಾ? 50 ಕೋಟಿ. ಪ್ರತಿಯೊಂದು ಹಳ್ಳಿಗೆ ಹಣದ ಹೊಳೆಯನ್ನು ಹರಿಸಿ ಕಂಡ ಹೆಣ್ಣವನ್ನು ಹಾಕಿ ಈ ಬಂಡ ಜನರನ್ನು ಮರುಳು ಮಾಡಿ ಅವರಿಂದ ಓಟು ಹಾಕಿಸಿಕೊಂಡು ಬಹುವಂತರಿಂದ ಜಯ ಸಾಗಿಸಿಬಿಟ್ಟೆ. ಒಂದೇ ಒಂದು ದಿನ ನನ್ನಿಂದ ಕೈ ಮುಗಿಸಿಕೊಂಡಿರುವ ಈ ಜನರು ಇನ್ನು 5 ವರ್ಷ ನನಗೆ ಕೈ ಮುಗಿದು ನನ್ನ ಕಾಲಡಿಗೆ ಬೆತ್ತು ನರಳಾಡುವಂತೆ ಮಾಡಿದ್ದಾರೆ. ಈ ನಾಡಿನ ನಾಯಕ, ಈ ನಾಡಿನ ನಿಲಕದ ನಕ್ಷತ್ರ ನೀಲಕಂಠ ದೇಸಾಯಿನೇ ಅಲ್ಲ. ಇಸ್ಕಂಠ ಅಣ್ಣ, ಯಾಕೆ ವಿಷಕಂಠ ಮೈ ತುಂಬಾ ವಿಷವನ್ನು ತುಂಬಿಕೊಂಡು ಬೇಡಿನ ಕಿಳಿಗಳನ್ನು ಕಚ್ಚಿ ಸಾಯಿಸಿ ಬರುವ ನೀನು ಬೇಟೆ ಸಿಗದ ಹುಲಿಯಂತೆ
ಹೋಗಿ ಕೂತ್ರಿವೆಲ್ಲ ಅಣ್ಣ ನಾನು ಯಾರಣ್ಣ ಹೇ ತಾಲೂಕಿನ ಎಮ್ಮೆಲೆ ತಮ್ಮ ನಾನು ಯಾವ ನಾ ಬೇಟಾಡಬೇಕಂದ್ರೆ ಬೆನ್ನತ್ತೆ ಬಕಾಸುರನಂತ ಹೋದರೆ ಕೈಗೆ ಬಂದ ತೊತ್ತು ಬಾಯಿಗೆ ಬರೆದಂತ ಕಾಮ ತುಸೆಯಿಂದ ಬೆಳ್ಳಿ ಬೆಂಡಾದ ನಾ ಏನೇನ ತಮ್ಮ ವಿಷಕಂಠ ಏನು ಹೇಳುತ್ತಿದ್ಯಾ ನೀನು? ಒಬ್ಬ MLA ತಮ್ಮನ ಕಾಮ ತುಷ ಈಡೇರ್ತದೆ. ನಿರಾಕರಿಸಿದ ಹೆಣ್ಣು ಯಾವುದದು? ಹಾಲಿಡಿ ನಟಿನ ಬಾಲಿಡಿ ನಟಿನ? ಅವರ್ಯಾರು ಅಲ್ಲನಾ ನಮ್ಮೂರ ಸ್ಕೂಲ್ ಟೀಚರ್ ಚಂದ್ರಿಕಾ. ಸ್ಕೂಲ್ ಟೀಚರ್ ಚಂದ್ರಿಕಾ ಏ ಚಂದ್ರ, ಒಂದು ಹಳ್ಳಿನಿಂದ ಇನ್ನೊಂದು ಹಳ್ಳಿಗೆ ಹೋಗಿ ಮಕ್ಕಳಿಗೆ ಪಾಠ ಹೇಳಿಕೊಡೋರ ಜೊತೆಗೆ ನಮ್ಮಂತ ಶ್ರೀಮಂತರೊಡನೆ ಸಂಬಂಧ ಇಟ್ಟುಕೊಳ್ಳೋದು ಬಿಟ್ಟು ನಿನ್ನ ಶೀಲದ ಮೇಲೆ ಸ್ವಾಭಿಮಾನ ಇಟ್ಟುಕೊಂಡು ಆ ಪಾಂಡ ಹೆಣ್ಣು ವಿಷಕಂಠ ಬೇಗನೆ ಆರಿಸಿಬಿಡೋಕ್ಕೇನು? ಅಣ್ಣ ಆ ಅಕ್ಕಿಯನ್ನು ಆರಿಸಬೇಕೆಂದು ಮನಸ್ಸಿಚ್ಛೆಯಿಂದ ಸ್ಕೂಲ್ಗೆ ಹೋದ್ರೆ ನನಗೆ ಸೊಕ್ಕೇರಿ ಮಾತನಾಡಿ ಅಪಸ್ವರದೊಳಗೆ ಆಡಿ ಅವಮಾನ ಮಾಡಿ ಕಳಿಸೋಣ. ಆ ಸೊಕ್ಕಿನೇನು ಎಂತ ದಡ್ಡನು ನೀನು? ನಿನ್ನನ್ನು ಅವಮಾನ ಮಾಡಿದ ರಕ್ಷಣದಲ್ಲಿ ಆ ಹೆಣ್ಣನ್ನು ಅರವತ್ತಿಲಾಗಿ ಎಳೆದುಕೊಂಡು ಬಂದು ನಮ್ಮೂರಿನ ಪ್ರಮುಖ ಬೀದಿಯಲ್ಲಿ ಸಾವಿರಾರು ಜನರ ಮುಂದೆ ಅವಳನ್ನು ರೇಪು ಮಾಡಿದರೆ ಕೂಡ ದಕ್ಕಿಸಿಕೊಳ್ಳುತ್ತಿದ್ದೆ ಈ ನಿನ್ನ ಅಣ್ಣ. ಅದನ್ನೆಲ್ಲ ಬಿಟ್ಟು ಅವಮಾನ ಮಾಡಿದಂದು ಹೇಳಲು ನಾಚ್ಯಗೊಲ್ಲ ನಿನ್ನ ಜನ್ಮಕ್ಕೆ. ಹೋಗು, ನಿನ್ನ ಮನಸ್ಸಿಗೆ ಬಂದಂತೆ ಹೆಣ್ಣಿನ ವಯಸ್ಸಕವನ್ನು ಅನುಭವಿಸು. ಅಣ್ಣ ಈ ನಿನ್ನ ತಮ್ಮನನ್ನು ಕೈಲಾಗದ ಹೇಳಿದ ತಿಳಿದುಕೊಳ್ಳಬೇಡ. ಆಫ್ಟರ್ ಆಲ್ ಒಂದು ಹೆಣ್ಣು ರೇಪ್ ಮಾಡಿದ್ರೆ ಈ ನಿನ್ನ ತಮ್ಮನಿಂದ ನಿನ್ನ ಮರ್ಯಾದೆ ಕಳಂಕ ಬಂದು ಸುಮ್ಮನೆ ಬಂದೆ. ಎಂತ ದಡ್ಡನೋ ನೀನು? ಗಂಟೆ ಎಂತ ದಡ್ಡನೋ ನೀನು? ನಿನ್ನನ್ನು ಈ ನನ್ನ ಅಣ್ಣನ ಗುಣ ಗೊತ್ತಿಲ್ಲವೇ ನಿನಗೆ? ನನ್ನ ಬೆಂಬಲಗಾರೆ ಅಂತ ಸಾಕಷ್ಟು ತಪ್ಪು ಮಾಡಿದಾಗ ಸೆರಟಿಗೆ ಹತ್ತಿರುವ ತುಳಿದಂತೆ ಹೊರಿಸಿ ಸತ್ಯವನ್ನೇ ಸುಳ್ಳು ಮಾಡಿದ ಸರ್ದಾರ ಕಣವೇ ನಿನ್ನ. ಹೋಗು, ನಿನ್ನ ಮನಸ್ಸಿಗೆ ಬಂದಂತ ಏನೇನ ವಯಸ್ಸಕವನ್ನು ಅನುಭವಿಸು. ಅದು ಏನು ಬಂದರೂ ನಾನು ನೋಡಿಕೊಳ್ಳುತ್ತೇನೆ. ಆಯ್ತನಾ, ನಿನ್ನ ಒಪ್ಪಿಗೆ ಪಡೆದೆ. ಆ ಚಲಿವೆ ಬಿಡದೆ ಚಲ್ಲಾಟ ಆಡಬಲ್ಲ ಸುಮ್ಮನಿದೆ. ಇನ್ನ ಮುಂದೆ ಆ ಸ್ಕೂಟಿ ಚಂದ್ರಿಕಾ ಈ ನಿಮ್ಮ ತಮ್ಮ ವಿಷಕಂಠನ ಸುಳ್ಳೆಯಾಗಿ ಸುಖ ಕೊಡಲು ಒಪ್ಪಿದಳು ಸರಿ ಇಲ್ಲ ಅವಳನ್ನು ರೇಪ್ ಮಾಡಿ ಶೇಪಾಗಿ ಅಮ್ಮನ ಪಾದೆ ಕಟ್ಟಿ ಬರಲ್ಲ. ನನ್ನ ಹೆಸರು ವಿಷ ತುಂಬಿದ ವಿಷಕಂಠನೇ ಅಲ್ಲ. ಬರ್ತೇನೆ ನಾ. ಆ ಚಂದ್ರಿಕಳ ಶೀಲ ಇನ್ನೊಂದು ಕ್ಷಣದಲ್ಲಿ ನನ್ನ ತಮ್ಮನ ಕೈಯಲ್ಲಿ ಬಾಲಂಗ ಶೀಲದ ಗಾಳಿ ಪಡೆದಂತೆ ಆಗುದು. ನನ್ನ ತಮ್ಮ ಹೇಳಿದಾಗ ಕೇಳಿದರೆ ಅವಳು ಬಾಳ ಬಂಗಾರ, ಇಲ್ಲದಿದ್ದರೆ ಹಿಂದೆ ಆಗುದು ನನ್ನ ತಮ್ಮನ ಕೈಯಲ್ಲಿ ಶವ ಸಂಸ್ಕಾರ. ನಡುಗಿಸ ಭದ್ರ ಗುಡು 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 ನಡುಗಿಸ ಭದ್ರ ನೀನ ಮಾತ್ರ ಜಗಪತಿ ಈ ತಾಲೂಕಿನ ಅಧಿಪತಿ. ಲೇ ಜಗಪತಿ, ಯಾರಲ್ಲೇ ಇವನು?
ಲೇ ಜಗಪತಿ, ಯಾರಲ್ಲೇ ಇವನು? ನೇರವಾಗಿ ಒಬ್ಬ ಮೇಲೆ ಮನೆಗೆ ಬಂದ ಅಂದ್ರೆ ಎಷ್ಟೊಂದು ಸೊಕ್ಕ ಇವನಿಗೆ. ಇವನನ್ನ ಸುಟ್ಟಾಕಿ ಬಿಡುತ್ತೇನೆ. ಯಪ್ಪ ಸಾಹೇಬ್ರ, ಸ್ವಲ್ಪ ಸಮಾಧಾನ ತಗೋರಿ. ಪಾಪ ಇವ ನೋಡಾಕ ಕುರ್ಗಾರ್ ಹುಡುಕಣಕ ಅಂತಾನ. ನಿಮ್ಮ ಬಗ್ಗೆ ಗೊತ್ತಿಲ್ಲ ಅನಿಸ್ತೈತಿ. ನಾ ಎಲ್ಲ ಹೇಳಿ ಹೊರಗೆ ಕಳಿಸ್ತೇನೆ. ಏನ್ ತಮ್ಮ, ಯಾರೋ ನೀನು? ನಡಿ ಹೊರಗ, ಇಲ್ಲ ಸಾಹೇಬ್ರ ಕೈಯ ಸತ್ ಹೋಕ್ಕಿ. ಲೇ ಜಗಪತಿ, ಓ ಧನ್ಯರ ಸತ್ಯಪ್ಪ ಸತ್ಯ. ಲೇ ಯಾರಲ್ಲೇ ನೀನು? ಮಾಳಿಂಗ. ಯಾವ ಮಾಳಿಂಗ? ಕಂಬಳಿನಿ ಬೀಸಿ ಮಳೆಯ ತಂದ ಮಹಾಂತಕ ಮಾಳಿಂಗನೋ ನಾನಲ್ಲ. ಆ ಗಡಿಯಲ್ಲಿ ಹಸಿವಂತ ಬಂದಾಗ ಅವರ ಹಸಿವನ್ನು ಹಿಂಗಿಸಕ್ಕೆ ಮನೆಗೆ ಕರೆದು ಹೋದಾಗ ಅವರ ಕುರಿಗಳನ್ನು ಹರಿದು ತಿಂದ ರಾಕ್ಷಸರನ್ನು ತುಂಡ ತುಂಡಾಗಿ ಕಡಿದು ಹಾಕಿದ ಮಹಾಂತಕ ಮಾಳಿಂಗನೋ ನಾನಲ್ಲ. ಈ ಕಲಿಯುಗದಲ್ಲಿ ಮಾನವತೆಯನ್ನು ಮರೆತು ಮಾನವಂಗ ಮಾಡಲು ಹುಟ್ಟ ಕಾಮನ ಮಕ್ಕಳಿಗೆ ಒದ್ದು ಬುದ್ಧಿ ಕಲಿಸುವ ಮಾಸುರ ಮಾಳಿಂಗ. ಆಸುರ ಮಾಳಿಂಗ. ಲೇ ಅಬ್ಬೆ ಫಾಲಿ ನನ್ನ ಮಗನೇ, ನಾನು ಒಬ್ಬ ರಾಜಕೀಯ ವ್ಯಕ್ತಿ. ನನಗೆ ನಿನ್ನ ಇತಿಹಾಸದ ಪುರಾಣ ಹೇಳುವ್ಯಾ? ನಾನು ಒಂದೇ ಒಂದು ಸಾರಿ ಮನಸ್ಸು ಮಾಡಿದರೆ ಸಾಕು, ನಿನ್ನ ಜೀವ ಅಲ್ಲ, ನಿನ್ನ ಸತ್ತ ದೇಹ ಕೂಡ ಹೊರಗೆ ಹೋಗೋದ್ರ ಎತ್ತರ ಇಲ್ಲ ಮಗನೇ. ಎತ್ತರ ಏ ನೀಲಕಂಠ ದೇಸಾಯಿ, ಶಾಸಕ ಇದ್ದೀನಿ ಅಂತೇಳಿ ಸಕ್ಕಿನಿಂದ ಈ ಮಾಳಿಂಗನ ಮೈ ಮುಟ್ಟಿ ದಕ್ಕಿಸಿಕೊಳ್ಳುತ್ತೇನೆ ಅಂತ ತಿಳಿದುಕೊಳ್ಳಬೇಡ. ನೀನಲ್ಲದೆ ನಿಮ್ಮಪ್ಪ ಮುಖ್ಯಮಂತ್ರಿ ಆದರೂ ಸರಿ ಈ ಹಳ್ಳಿಯಲ್ಲಿ ಮಾಳಿಂಗನ ಮೈ ಮುಟ್ಟಲು ಸಾಧ್ಯವಿಲ್ಲ. ಏ ನೀಲಕಂಠ, ನಿನ್ನ ಕೈ ನಿನ್ನ ಹತ್ರ ಇರಬೇಕಂದ್ರೆ ಒಳ್ಳೆ ಮಾತಿನಿಂದ ಕೈ ತಳಗಿಸು. ಇಲ್ಲದಿದ್ದರೆ ಇದೇ ಪರಶುರಾಮ ತನ್ನ ಕೈಯನ್ನು ಕತ್ತರಿಸಿ ಬಿಡ್ತಾನೆ ಮಗನೇ. ಯಪ್ಪ ಮಾಳಿಂಗಣ್ಣ, ನಮ್ಮ ಸಾಹೇಬ್ರಿಗಿರವ ಎರಡು ಕೈ, ಒಂದು ಬಲಗೈ ಒಂದು ಎಡಗೈ ಇದೆ. ನೀ ಬಲಗೈನ ತೆಗದ ಮ್ಯಾಗ ಹೇಸ್ಕಿ ತೊಳ್ಯ ಕೈಯಿಂದ ಊಟ ಮಾಡ್ಬೇಕಾಕೈತು ಅವ್ರ. ಲೇ ಜಗಮತಿ, ಅಯ್ಯೋ ಯಪ್ಪ, ಒದಿರಪ್ಪ ನೀವು ಒದಿರಿ. ಈ ಮಾಳಿಂಗ ಬಡಿಲಿ, ನಿಮ್ಮಿಬ್ಬರ ಕೈಯ ನಾನು ಜೀವ ಸತ್ತು ಸುಡಗಾಡ್ಕಾನಲಿ. ಲೇ ಮಾಳಿಂಗ, 150 ಒಳ್ಳೆ ಅಧಿಕಾರ ನನ್ನ ಕೈಯಲ್ಲಿರುವಾಗ ನೀನು ಯಾವ ಮೂಲೆಯಲ್ಲಿ ಬಿದ್ದವ ತಪ್ಪಲ್ಲವಲೇ ಮಗಳೇ. ನನ್ನಂತ ಜನನಾಯಕನ ಎದುರು ಹಾಕಿಕೊಂಡೆ ಅಂದರೆ ನಿನಗಿನ್ನು ಉಳಗಾಲವಿಲ್ಲ. ನಿನ್ನ ಮೇಲೆ ರೌಡಿ ಕೇಸನ್ನು ಓಪನ್ ಮಾಡಿಸಿ ನಿನ್ನನ್ನು ಒದ್ದು ಒಳಗಾಗ್ತಾ ಇದ್ದರೆ ನನ್ನ ಹೆಸರು ಮೇಲೆ ನೀಲಕಂಠನೇ ಅಲ್ಲ. ಜಗಪತಿ, ಹತ್ತಲ ಸ್ಟೇಷನ್ಗೆ ಫೋನನು. ಏ ನೀಲಕಂಠ ದೇಸಾಯಿ, ಪೊಲೀಸರನ್ನು ಕರ್ಸುತ್ತೀನಿ ಅಂತೇಳಿ ಎದುರು ಅಂಶ ಅಲ್ಲ ನಮ್ದು. ನಮ್ಮ ದೇಶ ಮಾನಾಗನ ಅಂತ ಒಂದೇ ಅಂತ ಹಿಂಜರಿಯದ ಬಂಡ ಬಿಡಿಸರಿಗೆ ನಿಂತ ಕ್ರಾಂತಿ ವೀರ ಸಂಗೊಳ್ಳಿರ ಅಂಶ. ಏ ನಿನ್ನಲ್ಲಿ ಪವರ್ ಇದ್ರೆ ಕರೆಸು ನೋಡೋಣ. ಪವರ್? ಲೇ ಮಾಳಿಂಗ, ಪವರ್ ಇದ್ದಲ್ಲಿ ನಾನು ಈ ತಾಲೂಕಿನ MLA ಆಗಿದ್ದು. ನೀನು MLA ಆಗಿದ್ದು ನನಗೆ ಗೊತ್ತು. ಕಂಟ್ರಿ ಸರ ಹೆಂಚಿ ಸರ ಈ ಮಬ್ಬಿನಲ್ಲಿ ಮಬ್ಬಾದ ಜನರನ್ನು ಹೇಳೋದು ಇದು. ನಿನ್ನ ಚಿಹ್ನೆಗೆ ವೆಚ್ಚಿಸಿಕೊಂಡು ಕಳ್ಳ ನನ್ನ ಮಗ ನೀನು. ನೋಡು, ನೀನೀಗ ಜನರ ಸೇವಕ. ಜನರ ಸೇವೆ ಮಾಡುವುದು ನಿನ್ನ ಕರ್ತವ್ಯ. ಅದನ್ನೆಲ್ಲ ಬಿಟ್ಟು ಸ್ಕೂಲಿಗೆ ಬಂದ ಅನುದಾನವನ್ನು ಎತ್ತಿ ಹಾಕುದು, ಸ್ಕೂಲ್ ಟೀಚರ್ ಮೇಲೆ ದೌರ್ಜನ್ಯ ಮಾಡುವುದು, ಇದನ್ನೆಲ್ಲ ಬಿಟ್ಟು ಒಳ್ಳೆ ದಾರಿ ಹಿಡಿದರೆ ಸರಿ. ಇಲ್ಲದಿದ್ದರೆ 5 ವರ್ಷ ಮಾಡುವ ರಾಜಕೀಯ 5 ದಿನದಲ್ಲಿ ಬುಡ ಸಹಿತ ಕೆತ್ತಿ ಬಿಸಾಕಿ ಬಿಡ್ತೇನೆ. ಬರ್ತೇನೆ ಮಗನೇ, ಸಿಂಗಲ್ ಆಗಿ ಬರ್ತೇನೆ, ಸಿಂಪಲ್ ಆಗಿ ಹೇಳ್ತೇನೆ. ಸ್ನೇಹ ಆಗತ್ತೀಯ, ತಿರುಗಿ ಬಿದ್ದರೆ ಈ ಮಾಳಿಂಗನ ಕಾಲ ಮುಂದೆ ಏನವಾಗಿ ಬೀಳುತ್ತೀಯ. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ರುದ್ರಡ ಮೂರಡ ಗನ್ನಡ ಬಿಡಲಿ ನಾಟವ ನಾಟಕ ಬೆಳೆಯವನಿ ಗಂಗೆಯ ಗದಯಾದ ಮಗೀವರು ಎದುರು ನೀ ತಿರುಗು. ಮಾಳಿಂಗ ಮಾಳಿಂಗ ಮಾಳಿಂಗ, ಲೇ ಮಾಳಿಂಗ, ಇಲೆಕ್ಷನ್ ಮುಂದಿದ್ದಾಗ ಇದೇ ರೀತಿ ಗುಂಪು ಕಟ್ಟಿಕೊಂಡು ಬಂದು ನನಗೆ ಕಾಟ ಕೊಟ್ಟ ನನ್ನ ಮಗ ನೀನು. ಈಗ MLA ಆದರೂ ಕೂಡ
ನನ್ನ ಮೇಲೆ ದೌರ್ಜನ್ಯ ತೋರಿಸು ಮಗನೇ ತೋರಿಸು. ನಿನ್ನ ಮೇಲಿನ ಸೇಡಿಗಾಗಿ ಇಡೀ ನಿನ್ನ ಮಡ್ತನವನ್ನು ಸರ್ವನಾಶ ಮಾಡೋದಿಲ್ಲ. ನನ್ನ ಹೆಸರು ಮೇಲೆ ನೀಲಕಂಠನೇ ಅಲ್ಲ. ಬಿಡಬ್ಯಾಡ್ರಿ ಆ ಮಂಗ್ಯನ ಮಗನ ಮಾತ್ರ ಒಟ್ಟ ಜೀವಂತ ಬಿಡಬ್ಯಾಡ್ರಿ. ಇವನ ಸಂಬಂಧ ಇವನು ಮಣಿತನ ಸರ್ವನಾಶ ಆಗುವಂಗ ಮಾಡಿಬಿಡ್ರಿ. ಯಾಕಂದ್ರೆ ನೀವೊಬ್ಬರು ತಾಲೂಕಿನ MLA ಇದ್ದೀರಿ. ನಿಮ್ಮನ್ನ ಎದುರು ಹಾಕೋದ್ರ ಆ ಮಾಳಿಂಗನ ಜೀವ ಹೆಂಗ್ ಉಳಿಬೇಕ್ರಿ ನಿಮ್ಮ ಕೈಯಾಗ? ಅವನಿ ಮಣಿತನ ಎಲ್ಲಾರ ಮಾಡಿಬಿಡೋಣ. ಈ ಭೂಮಿ ಮೇಲೆ ಬರ್ರಿ ಹೋಗೋಣ. ಸಾವಿರ ಹಳ್ಳಿಯ ಸರದಾರ ಬಂದಾನೋ ವೀರಾದಿ ವೀರ. ಸಾವಿರ ಹಳ್ಳಿಯ ಸರದಾರ ಬಂದಾನೋ ವೀರಾದಿ ವೀರ. ಟೀಚರ್ ಆಗಿದ್ಯಾ? ಹಾಗೆ ಕೂಡ ನಾನು ನನ್ನ ಅಣ್ಣಂದಿರ ಸಮರದಿಂದ ಹಗಲಿರೋಳು ಎನ್ನುವುದು PSI ಆದೆ. ಅಂದ್ರೆ ನೀನೀಗ PSIನ? ಇನ್ನೂ ಇಲ್ಲ, ಅದರ ಸಲುವಾಗಿ ಬೆಂಗಳೂರಿಗೆ ಹೊರಟಿದ್ದೇನೆ. ಮುಂದಿನ ವಾರದಲ್ಲಿ ಆರ್ಡರ್ ಬರಬಹುದು. ತುಂಬಾ ಸಂತೋಷ ಹರೀಶ್. ನೋಡಿ, ನಾವು ಕಲಿಯೋದಕ್ಕೋಸ್ಕರ ಮನೆಯಲ್ಲಿ ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿ ನಮ್ಮನ್ನ ವಿದ್ಯಾವಂತರಾಗಿ ಮಾಡ್ತಾರೆ. ಅವರ ಶ್ರಮದ ಕಡೆ ಸ್ವಲ್ಪ ಹಿಂತಿರುಗಿ ನೋಡಿ. ಇಷ್ಟಪಟ್ಟು ಓದಿ ಒಂದು ಒಳ್ಳೆ ಹುದ್ದೆಗೆ ತೆಗೆದುಕೊಂಡ್ರೆ ಅವ್ರಿಗೂ ತುಂಬಾ ಸಂತೋಷ ಅಲ್ವಾ? ನಿಜ ಚಂದ್ರಿಕಾ, ನಮಗೆ ಬಡತನ ಬಹುವಾಗಿದ್ದರು. ಅದಕ್ಕೆ ಬಗ್ಗದ ಬಂಟನಾಗಿ ನಿಂತು ಕೋಟ್ಯಾಧೀಶರ ಮಕ್ಕಳು ಓದುವ ಕಾಲೇಜಿನಲ್ಲಿ ನನ್ನ ಓದಿಸಲ ಅಣ್ಣಂದರಿಗೆ ನಾನು ಎಷ್ಟು ಧನ್ಯವಾದಗಳು ಹೇಳಿದ್ರೆ ಕಡಿಮೆ. ಹಾ ಚಂದ್ರಿಕಾ, ನನ್ನ ಟೈಮ್ ಬರಲಿ. ಆಯ್ತು, ಹೋಗಿ ಬನ್ನಿ. ಆದಷ್ಟು ಬೇಗನೆ ಕಾನೂನನ್ನು ಕಾಪಾಡುವ ಕವಚವನ್ನು ಧರಿಸಿ ಈ ಊರಿಗೆ ಬನ್ನಿ. ಓಕೆ, ಆಲ್ರೈಟ್ ಚಂದ್ರಿಕಾ, ನಾನು ಬರುತ್ತೇನೆ. ವಾವ್, ಎಂತ ನಯ ವಿನಯ. ಇವನು ದೊಡ್ಡ ಅಧಿಕಾರಿಯಾಗಿದ್ರು ಕೂಡ ಸ್ವಲ್ಪನೂ ಬಿಗಮಾನದ ಮಾತನ್ನ ಮಾತಾಡದೆ ಗೌರವ ಕೊಟ್ಟು ಮಾತಾಡಿದ್ನಲ್ಲ. ಹರೀಶ್ ತುಂಬಾ ಒಳ್ಳೆಯವನು. ಇವನು ದೊಡ್ಡ ಆಫೀಸರ್ ಆಗಿ ಬಂದ ನಂತರ ಆ ವಿಷಕಂಠನ ಒದ್ದು ಒಳಗೆ ಹಾಕಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಹಲೋ ಚಂದ್ರಿಕಾ. ಯಾರು? ಓ, ವಿಷಕಂಠ. ಐ ಆಮ್ ವಿಷಕಂಠ. ಯಾಕೆ ಚಂದ್ರಿಕಾ, ಮೈ ಎಲ್ಲ ಬೆವರು ಬಂದು ನಾಲಿಗೆ ತಡವರಿಸಿದಂತೆ ಕಾಣ್ತಿದಿಲ್ಲ? ಏ ವಿಷಕಂಠನ ಕಂಡು ಭಯದ ಭೀತಿ ಆವರಿಸಿದ ನಿನ್ನ ಮನಕ್ಕೆ ನಾಚಿಗೆಟ್ಟವನೇ. ಅಂದು ನನ್ನ ಕೈಯಿಂದ ಸ್ಕೂಲ್ನಲ್ಲಿ ಮುಖಕ್ಕೆ ಮಂಗಳಾರತಿ ಹತ್ತಿಸ್ಕೊಂಡಿದ್ದು ಸಾಕಾಗ್ಲಿಲ್ವೇನೋ ಭಂಡ? ಬಾಂಡ ಬಾಂಡ ನಾಳೆ ಹುಚ್ಚ ಮುಂಡೆ. ಏ ವಿಷಕಂಠಾಟವಾದಿ, ಅಂದು ಸ್ಕೂಲಲ್ಲಿ ಒಪ್ಪದೆ ಈ ಕಾಳಿಂಗ ಶರ್ಪವನ್ನು ಕೆಳಗೆ ಕಳಿಸಿದಲ್ಲ. ಇಂದು ಮಿಳನಾಗರನಾಗಿ ನಿನ್ನ ಶೀಲವನ್ನು ಕಚ್ಚಿ ಹೋಗಬಂಚಲ ತೊಟ್ಟು ಬಂದರು ವಿಷ ಪರ್ವ ವಿಷಕಂಠ. ನಾಯಿ,
ನಿನ್ನಂತೆ ಛಲ ತೊಟ್ಟು ಬಂದ ಎಷ್ಟೋ ಗಂಡಸರು ಜೈಲಿನಲ್ಲಿ ಗಲ್ಲು ಶಿಕ್ಷೆಗೆ ಒಳಗಾಗಿದ್ದಾರೆ. ಅದು ನಿನಗೆ ಜ್ಞಾಪಕವಿರ್ಲಿ. ಜ್ಞಾಪಕ ಇದೇ ಚಂದ್ರಿಕಾ, ನನಗೆ ಎಲ್ಲ ಜ್ಞಾಪಕ ಇದೆ. ಆದರೆ ಅವರು ಗಲ್ಲು ಶಿಕ್ಷೆ ಒಳಗಾಗುವ ಮುನ್ನ ನಿನ್ನಂತ ಒಂದು ಹೆಣ್ಣಿನ ಶೀಲವನ್ನು ಸವಿದು ತಮ್ಮ ಆಸೆಯನ್ನು ಈಡೇರಿಸಿಕೊಂಡು ಅವಳನ್ನು ಸಾಯಿಸ ಮೇಲಲ್ಲವೇ ಅವರಿಗೆ ಗಲ್ಲು ಶಿಕ್ಷೆ ಆಗಿದ್ದು. ಅಂದ್ರೆ ನನ್ನ ಹತ್ರ ನಿನ್ನ ಆಸೆಯನ್ನು ಈಡೇರಿಸಿಕೊಂಡು ನನ್ನನ್ನು ಸಾಯಿಸ್ಬೇಕು ಅಂತ ಬಂದಿರ್ವಿಯಾ? ಕರೆಕ್ಟ್ ಚಂದ್ರಿಕಾ, ಕರೆಕ್ಟ್. ನನ್ನ ಮಾತಿನ ಮರ್ಮವನ್ನು ಬೇಗನೆ ಅರ್ಥ ಮಾಡಿಕೊಂಡು ಬಿಟ್ಟಿದ್ಯಾ. ಯಾಕಂದ್ರೆ ನೀನು ಟೀಚರ್ ಅಲ್ಲವೇ, ನಿನಗೆ ಬುದ್ಧಿ ಬಾಳ. ಹೇಳು ಟೀಚರ್, ಅಂದು ನನಗಾದ ಸೇಡಿಗೆ ನಾನು ನಿನ್ನನ್ನು ಒತ್ತುಕೊಂಡು ಹೋಗಲಿ, ಎಲ್ಲ ನಿನ್ನ ಮನಸಾರೆ ಮೆತ್ತೆ 5-10 ನಿಮಿಷ ಸುಖ ಕೊಡುವೆಯ? ಬಾಯ್ ಮುಚ್ಚೋ ಬದ್ಮಾಸ್ ನನ್ನ ಮಗನೇ. ನೀನು ಮಾಡುವ ಹೇಸಿ ಕೆಲಸ ನಿನಗೆ ಅವಮಾನವಾಗ್ತೇ ಇರಬಹುದು. ಅದೇ ನಿನ್ನ ಛಲ ಅಂತ ತಿಳ್ಕೊಂಡು ನನ್ನ ಮೇಲೆ ಸೇಡ್ ತೀರ್ಸ್ಕೊಂಡು ಬಂದಿದ್ದೀ. ಆದ್ರೆ ಈ ಚಂದ್ರಿಕಾ ನಿನ್ನ ಪಾಲಿಗೆ ಚೆನ್ನಮ್ಮಳಾಗಬೇಕಾಗುತ್ತೆ. ಎಚ್ಚರ. ಚೆನ್ನಮ್ಮ, ಏ ಚಂದ್ರಿ, ನೀನು ಚೆನ್ನಮ್ಮಳಾದರೂ ಸರಿ, ನಿನ್ನ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಬಂದ್ರು ಸರಿ, ನಿನ್ನ ಶೀಲ ಮೇಲೆ ದರ್ಪ ಮಾಡಿ ಸರ್ಪದಂತೆ ಕುಕ್ಕೇನು, ಆ ನಿನ್ನ ಗರುತಿ ಎಂಬ ಗದುಗೇನು. ಏಯ್, ಕೈ ಬಿಡು ಕರ್ಮ ಚಾಂಡಾಲ. ನೀನು ಮಾಡುವ ಈ ಹೆಸಿ ಕೆಲಸ ನಮ್ಮಣ್ಣ ಕ್ರಾಂತಿವೀರನಿಗೆ ಗೊತ್ತಾಗಿದ್ದೇ ಆದ್ರೆ ನಿನ್ನನ್ನ ಅಡ್ಡಡ್ಡಾಗಿ ಕತ್ತರಿಸಿ ಉದ್ದುದ್ದಾಗಿ ಸೀಳಿ ನಿನ್ನ ಮೈ ಚರ್ಮದಿಂದ ನನ್ನ ಕಾಲಿಗೆ ಚಪ್ಪಲಿ ಹೊರತದೆ ಬಿಡಲಾರ. ಏನಂದೇಳಿ? ಮುಚ್ಚು ಬಾಯಿ ಹುಚ್ಚು ಸುಳಿ. ಮಕ್ಕಳಿಗೆ ಪಾಠ ಹೇಳೋ ಗುರು ನೀನೊಂದು ಗೌರವದಿಂದ ಕೇಳಿದ್ರೆ ಗರ್ವದಿಂದ ಮಾತನಾಡುವೆ ಬಂಡ ಎಣ್ಣೆ. ಏನಂದೆ ನೀನು? ನೀನು ನಿನ್ನನ್ನು ನನ್ನ ಮೈ ಚರ್ಮಿಸೋದು, ನನ್ನ ಕಾಲಿಗೆ ಚಪ್ಪಲಿ ಮಾಡಿಸೋದನ? ಬಾರಲೇ ಬಾ. ನಿನ್ನ ಅಷ್ಟೇ ಅಲ್ಲ, ಇಡೀ ಊರಿಗೆ ಅವರೇ ಬಂದ್ರು, ನಾನಿನ್ನನ್ನು ಬಿಡೋದಿಲ್ಲ. ನಾನಿನ್ನ ಬಿಡಲಾರೆ ಬಿಡಲೇ ಕೈನು. ಯಾರು ಲೇ ನೀನು? ನಿಮ್ಮಪ್ಪ ಮಹಾಲಿಂಗ. ಏ ಮಾಳಿಂಗ, ಮುಚ್ಚು ಬಾಯಿ ಲಪ್ಪಂಗ. ಮಲಗಿ ಊಟ ಮಾಡಬಾರದು, ಕುಂತು ನಿದ್ದೆ ಮಾಡಬಾರದು, ವಲ್ಲದ ಹೆಣ್ಣಿನ ಮೇಲೆ ಅತ್ಯಾಚಾರ ಬಲಾತ್ಕಾರ ಮಾಡಬಾರದು. ಹಾಗೇನಾದ್ರೆ ಬಲಾತ್ಕಾರ ಚಂಚುಕೊಂಡು ಬಂದರೆ ಸಿಳಿ ರಕ್ತ ಕುಡಿಯೋನು ಈ ಮಾಳಿಂಗ. ಅದೇ ಸೀಳಿ ರಕ್ತ ಕುಡ್ತೀಯ? ಲೇ ಮಾಳಿಂಗ, ನೀನು ನನ್ನ ಎದೆ ಸೀಳದ್ರಲ್ಲಿ ಮೊದಲು ನಿನ್ನ ಎದೆ ಸೆಳೆದ್ರೆ 2 ಅಕ್ಷರವಿಲ್ಲದ ಮಬ್ಬಣ್ಣನ ಮಗ ನೀನು. ಅಂದಾಗ ಇವಳನ್ನು ಕಾಪಾಡುವ ಧೈರ್ಯ ನಿನಗೆಲ್ಲಿದಲೇ? ಧೈರ್ಯ ಲೇ ಕಂಠ. ಅಕ್ಷರ ಕಲಿತಿನ ತಕ್ಷಣ ಎದೆಯಲ್ಲಿ ಧೈರ್ಯ ಬರ್ತೀನಿ ಅಂತ ತಿಳಿದುಕೊಳ್ಳಬೇಡಲೇ. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ರೈತಾಪಿ ಕುಟುಂಬದಲ್ಲಿ ಹುಟ್ಟಿ ಪದಾರ್ಥಗಳನ್ನು ತಿಂದು ಜಬರ್ದಸ್ತ್ ಆಗಿ ಬೆಳೆದ್ರು ಆ ಹಳ್ಳಿ ಹುಲಿಲೇ ಈ ಮಾಳಿಂಗ. ಹಳ್ಳಿ ಹುಲಿ? ಲೇ ಮಾಳಿಂಗ, ನಿಮ್ಮಂತ ಹಳ್ಳಿ ಹುಲಿಗಳಿಗೆ ಬಲೆ ನಾಕೆ ಕೊಲೆ ಮಾಡುವಲ್ಲೇ ವಿಷ ಕಂಠ. ನಿನಗೆ ಧೈರ್ಯವಿದ್ದರೆ ಕಾಪಾಡಲೇ ಇವಳನ್ನು ನನ್ನಿಂದ ನೋಡೋಣ. ಲೇ ಕಂಠ, ಚಾಲೆಂಜ್ ಮಾಡಬೇಡಲೇ. ಹಾಪಿಡ ಕುಳಿತೊಂದು ಹಾದರದಿಗೆ ಹುಟ್ಟಿದ ಮಗನೇ. ದೇಶ ಕಾಯವನ ಸೈನಿಕ, ರಾಜ ಆಳವನು ನಾಯಕ. ನಿಮ್ಮಂತ ಎದುರಾಳಿ ಚಾಲೆಂಜ್ ಸ್ವೀಕರಿಸಿ ತೊಡೆಗೆ ತೊಡೆ ತಟ್ಟಿ ಎದೆಗೆ ಒದ್ದು ಎದ್ದು ನಿಲ್ಲವನು ಈ ಸುರ ಮಾಳಿಂಗ. ಲೇ, ನಿನಗೆ ಗಂಡು ಸ್ಥಾನ ಇದ್ರೆ ಮುಟ್ಟಿ ನೋಡೋ ಇವಳನ್ನು. ಗಂಡಸ್ತಾನ? ಲೇ ಮಾಳಿಂಗ, ಏ ವಿಷಕಂಠನೆ ಗಂಡಸ್ತಾನದೆ. ಇವಳ ಗರ್ಭದಲ್ಲಿ ಹಿಂಡ ಬಿಡುವ ತಾಕತ್ತಿದೆ. ನನಗೆ ನೀನು ತೊಡೆ ತಟ್ಟಿ ನಿಂತಿರುವಲ್ಲ, ಮೊದಲು ನಿನ್ನನ್ನು ಸಾಯಿಸಿ ಆಮೇಲೆ ಅವಳನ್ನು ನೋಡಿಕೊಳ್ತೇನೆ. ಆರಡಲೇ ಅಳಿವಲಿಯ. ಲೇ ಸ್ಯಾಂಡ, ತೋರಿಸಿದರೆ ಎದುರು ಗಂಡಲ ಈ ಮಾಳಿಂಗ. ಸಿಡಿದೆದ್ದ ಶಿವಶಕ್ತಿ ಅಂದರೆ D.R. ಪೂಜಾರಿ. ಸಿಡಿದೆದ್ದ ಶಿವಶಕ್ತಿ ಅಂದರೆ ಕಲಾಕೇಸರಿ
ಬಸವಕುಮಾರ್ ಹಂಪಿಹಳ್ಳಿ. ಹಾಲು ಮತದ ಹುಲಿ ಅಂದರೆ ಅಭಿನವ ರತ್ನ ಕಾಳಿದಾಸ್ ಬಿಬಿ ಪೊಲೀಸ್. ಇವರು ರಚಿಸಿದ ನಾಟಕದಲ್ಲಿ ನಿಮ್ಮಂತ ಕಳ್ಳನಾಯಕ ವಿರುದ್ಧ ಬಂಡಾಯ ಎಬ್ಬಿಸಿದ ಭಂಡಾರದಲ್ಲಿದೆ ಈ ಮಾಳಿಂಗ. ಬಂಡಾಯ ಎಬ್ಬಿಸಿದ ಭಂಡಾರದವನೇ. ಏ ಮಾಳಿಂಗ, ನೀನು ನಮ್ಮಂತ ಕಳನಾಯಕರ ಬಂಡಾಯ ಎಬ್ಬಿಸೋ ಮುನ್ನ ನಿನ್ನ ಬಂಡಾಯವನ್ನು ಭಸ್ಮ ಮಾಡಿ ಸಂಭ್ರಮದ ನಿಮ್ಮ ಸಂಸಾರವನ್ನು ಸರ್ವನಾಶ ಮಾಡಿ ನನ್ನ ಸೇಡಿನ ಸಾಮ್ರಾಜ್ಯವನ್ನು ಕಟ್ಟಿ ನಿನ್ನ ಶವದ ಮೇಲೆ ನಾ ಹೆಜ್ಜೆ ಇಟ್ಟು ನಗಲಿಲ್ಲ. ನನ್ನ ಹೆಸರು ವಿರಾಟ್ ರೂಪ ವಿಷಕಾಂತನೇ ಅಲ್ಲ. ನಿನ್ನ ಬೀಡಲಾರೆ ಹೋಗು. ಯಾರ ಶವದ ಮೇಲೆ ಯಾರು ಯಾಜಿಟ್ಟು ನಗುತ್ತಾರಂದು ಈ ಸಮಾಜವೇ ನೋಡಲಿ. ಟೀಚರ್, ನಿಮ್ಗೆ ಸ್ಕೂಲಿಗೆ ಹೋಗ್ತದೆ, ನೀವು ಹೋಗಿ ನಾ ಇನ್ನ ಬರ್ತೇನೆ. ಮಾಳಿಂಗ, ಇವತ್ತು ರವಿವಾರ, ಸ್ಕೂಲ್ಗೆ ರಜಾ ಇತ್ತು. ಮನೇಲಿ ಒಬ್ಳಿಗಿದ್ದು ಬೇಸರವಾಗಿತ್ತು. ಅದಕ್ಕೆ ಇಲ್ಲಿ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದ್ರೆ ಬೆನ್ನಿಗೆ ಬಿದ್ದಿದ್ದ ಬೇತಾಳದ ಭೂತ ತರ ಈ ಕಾಮದ ಕತ್ತೆ ನನ್ನ ಮೇಲೆ ಕೆಟ್ಟನ್ನು ಹಾಕ್ಬಿಡ್ತು. ಇಂಥ ಕಾಮದ ಕತ್ತೆಗೆ ಎಂದು ಭಯ ಪಡಬೇಡಿ ಟೀಚರ್. ಈ ಮಾಳಿಂಗ ಈ ಭೂಮಿ ಮೇಲೆ 3 ಅಕ್ಷರ ಇರುವವರೆಗೂ ನಿಮ್ಮಂತ ಮಾನಪಾನ ಕಾಪಾಡೋ ರಕ್ಷಕನಾಗಿರ್ತೇನೆ. ಟೀಚರ್, ನೀವು ನಮ್ಮ ಮನೆಗೆ ನಾನು ಸ್ವಲ್ಪ ಹೊಲಕ್ಕೆ ಹೋಗಿ ಬರ್ತೇನೆ. ಮಾಳಿಂಗ, ಸ್ವಲ್ಪ ನಿಂತ್ಕೋತೀರಾ? ಯಾಕೆ ಟೀಚರ್? ಅದೇನಿಲ್ಲ, ನಾನು ಬಹಳ ದಿನಗಳ ಹತ್ರ ನಿಮ್ಮ ಹತ್ರ ಒಂದು ಮಾತಾಡ್ಬೇಕು ಅನ್ಕೊಂಡಿದ್ದೀನಿ. ನೀವು ಬೇಸರ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಮಾತ್ರ ಮಾತಾಡ್ತೀನಿ. ಅದು ಏನು ಕೇಳ್ತೀರಾ ಕೇಳು ಟೀಚರ್. ನೀವು ಯಾವ ಮಾತು ಕೇಳಿದರೂ ಈ ಮಾಳಿಂಗನಿಗೆ ಬೇಜಾರವಿಲ್ಲ. ನೋಡಿ ಮಾಳಿಂಗ, ಈ ನನ್ನ ಮನಸ್ಸು ನಿನ್ನನ್ನು ಮನಸಾರೆ ಪ್ರೀತಿಸು ಅಂತ ಹೇಳ್ತಾ ಇದ್ದೆ. ನನ್ನ ಜೀವನದ ಕೊನೆ ಉಸಿರಿರುವವರೆಗೂ ನಿನ್ನ ಬಹಳ ಸಂಗಾತಿ ಆಗ್ಬೇಕು ಅಂತ ಆಶಿಸ್ತಾ ಇದ್ದೆ. ಟೀಚರ್, ಏನು ಹೇಳ್ತಿದ್ರ ಟೀಚರ್? ನೀವು ವಿದ್ಯಾವಂತರು, ಮೇಲಾಗಿ ಸರ್ಕಾರಿ ನೌಕರಿ ಮಾಡುತ್ತಿದ್ದರು. ನಾನು ಏನು ಬರದ ಅಡ್ಡ ಊರಲ್ಲಿ ಉಡಾಳನದ ತಿರುಗು ಹುಮ್ಮನಲ್ಲಿ ಆಕಾಶದಲ್ಲಿ ಮಿನುಗುತ್ತಿರೋ ನಕ್ಷತ್ರದಲ್ಲಿ ನೀವೆಲ್ಲಿ ನಾವೆಲ್ಲಿ ಬಿಡಿ ಟೀಚರ್. ನಿಮ್ಮ ಮನಸ್ಸಿಗೆ ಬಂದಂತ ಹೊರವನ್ನು ನೋಡಿ ಮದುವೆ ಮಾಡಿಕೊಳ್ಳಿ, ನಾ ಇನ್ನ ಬರ್ತೇನೆ. ಮಾಳಿಂಗ, ನಿಂತ್ಕೊಳ್ಳಿ. ವಿದ್ಯಾವಂತರಿದ್ರು ಕೂಡ ಅವಿದ್ಯಾವಂತರಾಗಿ ಮಾತನಾಡ್ತಾ ಇದ್ದಾರೆ. ಬಡವ ಶ್ರೀಮಂತ ಎಂದು ಭೇದ ಭಾವ ಮಾಡುತ್ತಾ ಯೋಗ್ಯತೆ ನಡೆಯುವುದು ನಿಜವಾದ ಮನುಷ್ಯರ ಮನುಷ್ಯತ್ವನೇ ಅಲ್ಲ. ಅಂತೆ ರಾಜಮನೆತನದ ರೇಣುಕಾ ಎಲ್ಲಮ್ಮ ಜಂಗಮನನ್ನ ಬಯಸಿ ಹೋಗ್ಲಿಲ್ವೇ? ನೋಡಿ, ಈ ಭೇದ ಭಾವದ ಗೂಡನ್ನು ಕಟ್ಟುವುದನ್ನು ಬಿಟ್ಟು ಈ ಜೋಡುಗುಂಡಿಗೆ ಜೋಡು ಕೂಡು ಕಟ್ಟಿ ಜಾನ ನೀನಾಗು. ಐ ಲವ್ ಯು ರಾಜ, ಐ ಲವ್ ಯು. ನೀನೇ ಈ ಜೀವನ, ನೀನೇ ಈ ಜೀವನ, ನನಗಾಗಿ ನಿನಗಾಗಿ ಕೊನೆವರೆಗೂ ಬದುಕಬೇಕು. ನೀನೇ ಈ ಜೀವನ, ನೀನೇ ಈ ಜೀವನ, ನನಗಾಗಿ ನಿನಗಾಗಿ ನನಗಾಗಿ ನಿನಗಾಗಿ ಕೊನೆವರೆಗೂ ಬದುಕಬೇಕು.
ಜೀವನ ಬನ್ನಿ ಮಾಲಿಂಗ, ಮನೆಗೆ ಹೋಗಿ ನಿಮ್ಮ ಮನೇಲಿ ಒಪ್ಪಿಗೆ ಪಡ್ಕೊಂಡು ನಮ್ಮ ಮನೇಲಿ ಒಪ್ಪಿಗೆ ಪಡ್ಕೊಂಡು ಮದುವೆ ಆಗೋಣ. ಮರಿಲಂಗೋ